1995ರಲ್ಲಿ ಇಂಟರ್ನೆಟ್ ನಮ್ಮ ಮನೆ ಡೋರ್ ಬಡಿತು. 2007ರಲ್ಲಿ ಸ್ಮಾರ್ಟ್ ಫೋನ್ಗಳು ನಮ್ಮ ಮನೆ ಒಳಗಡೆ ಬಂತು. ಆದ್ರೆ ಈಗ ಬರೋದು ವಿಷಯನೂ ಗೊತ್ತಿರಲ್ಲ. ಹಾಗೆ ಡೈರೆಕ್ಟ್ ಆಗಿ ಎಂಟ್ರಿ ಆಗತ್ತೆ ಅಲ್ಲ, ಆಲ್ರೆಡಿ ಆಗಿದೆ. ಇದು ಯಾರ ಪರ್ಮಿಷನ್ ಕೇಳಲ್ಲ, ಡೋರು ಬಡಿಯಲ್ಲ, ಡೈರೆಕ್ಟ್ ಆಗು ಬರಲ್ಲ. ಇದು ಒಂದು ದೊಡ್ಡ ರೆವಲ್ಯೂಷನ್. ಇದ್ರ ಹೆಸರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಿನಗಿನ್ನೂ ಈಸಿಯಾಗಿ ಗೊತ್ತಾಗ್ಬೇಕು ಅಂದ್ರೆ ಇದನ್ನ AI ಅಂತ ಕೂಡ ಕರಿತೀವಿ. Mark my words, AI is far more dangerous. AI ಹೆಸರು ಕೇಳಿದ್ರೇನೆ ಕೆಲವೊಬ್ರು ಭಯ ಬೀಳ್ತಾರೆ, ಇನ್ ಕೆಲವೊಬ್ರು ಫೈಟ್ ಮಾಡ್ತಾರೆ. ಆದ್ರೆ ಸ್ಮಾರ್ಟ್ ಪೀಪಲ್ ಅಂದ್ರೆ ನಿಂತರ್ದವ್ರು ಈ AI ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ಕಲಿತಾರೆ. ಸೈನ್ಸ್ ಫಿಕ್ಷನ್ ಇಂಗ್ಲಿಷ್ ಮೂವೀಸ್ ಅಲ್ಲಿ ಇದೆಲ್ಲ ನೋಡಿದ್ಯಾ ನೀನು? ಆದ್ರೆ ಈಗ ಇವೆಲ್ಲ ರಿಯಲ್ ಆಗಿ ಆಗತ್ತೆ, ಆಗ್ತಾ ಇದೆ ಕೂಡ. ಇವತ್ತು ನಾವು ಈ ವಿಡಿಯೋದಲ್ಲಿ AI ಪವರ್ ಏನು ಅಂತ ತಿಳ್ಕೊಳ್ಳೋಣ, AI ಟೂಲ್ ಏನು ಅಂತ ತಿಳ್ಕೊಳ್ಳೋಣ. AI ನ ಬಳಸಕ್ಕೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತೀವಿ. ಆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಇದ್ರ ಬಗ್ಗೆ ನಿನಗೆ ಗೊತ್ತಾಗದಲ್ಲ, ಇದನ್ನ ಯಾವ ತರ ಯೂಸ್ ಮಾಡೋದು ಅಂತ ನಿನಗೆ ಗೊತ್ತಾಗತ್ತೆ. ಇವಾಗ ನಾನು ಒಂದು ವಿಷಯ ಹೇಳಿದ್ರೆ ನೀನ್ ಶಾಕ್ ಆಗ್ತೀಯ. ನೀನ್ ನೋಡೋ ಯೂಟ್ಯೂಬ್ ವಿಡಿಯೋಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು, ಅಥವಾ ಮ್ಯೂಸಿಕ್ ಆಲ್ಬಮ್ಮೇ ಆಗಿರ್ಬೋದು, ಇವೆಲ್ಲ AI ಜನರೇಟ್ ಮಾಡಿರೋದು ಅಂದ್ರೆ ನೀನ್ ನಂಬ್ತೀಯ? ಹಾಲಿವುಡ್ ಇಂದ ಹಾಸ್ಪಿಟಲ್ ವರೆಗೂ, ಎಜುಕೇಶನ್ ಇಂದ ಇ ಕಾಮರ್ಸ್ ವರೆಗೂ ಈಗ ನಮಗೆ AI ಬೇಕೇ ಬೇಕು. 100 ಜನ ಕೆಲಸ ಮಾಡೋ ಜಾಗದಲ್ಲಿ ಒಂದು AI ಅಸಿಸ್ಟೆಂಟ್ ಇದ್ರೆ ನಮ್ಮ ಕೆಲಸ ಈಸಿ. ಏನ್ ಹೇಳೋ? ತುಂಬಾ ಈಸಿ. ಇವಾಗ ನಾವ್ ಇದನ್ನ 2 ಡೈಮೆನ್ಷನ್ ಅಲ್ಲಿ ಥಿಂಕ್ ಮಾಡೋಣ. ಮೊದಲನೇ ಡೈಮೆನ್ಷನ್, ಅಯ್ಯೋ ಇಷ್ಟೊಂದು ಜನರು ಕೆಲಸ ಹೋಯ್ತಲ್ಲ, ಅಯ್ಯೋ ಅಷ್ಟೊಂದು ಜನರು ಕೆಲಸ ಹೋಯ್ತಲ್ಲ, ಕೆಲಸ ಇಲ್ವಲ್ಲ ಅನ್ನೋದ್ರಕ್ಕಿಂತ ಈ AI ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಕಲ್ತ್ಕೊಂಡು ನಾವು ನಮ್ದೇ ಓನ್ ಬಾಸ್ ಆಗ್ಬಹುದು ಅನ್ನೋದನ್ನ ಮರಿಬೇಡ. ಈ AI ಗೆ ಒಂದು ಕಮೆಂಟ್ ಕೊಟ್ರೆ ಸಾಕು, ಯಾವ್ದೇ ಕೋಡ್ ಆದ್ರೂ ಬರೆಯತ್ತೆ, ಯಾವ್ದೇ ಸ್ಕ್ರಿಪ್ಟ್ ಆದ್ರೂ ಬರೆಯತ್ತೆ. ನಿನಗ್ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಬಿಸ್ನೆಸ್ ಐಡಿಯಾ ಕೊಡುತ್ತೆ. ನೀನ್ ಡಲ್ ಆಗಿದ್ರೆ ನಿನ್ನ ಫುಲ್ ಮೋಟಿವೇಟ್ ಮಾಡುತ್ತೆ. ನೀನು ಖುಷಿಯಾಗಿದ್ರೆ ನಿನ್ಗೆ ಇನ್ನೂ ಖುಷಿ ತಂದ್ಕೊಡುತ್ತೆ. ಆ ಕಮಾಂಡ್ ಅನ್ನೇ ಈ AI ಲ್ಯಾಂಗ್ವೇಜ್ ಅಲ್ಲಿ ಪ್ರಾಂಪ್ಟ್ ಅಂತ ಕರಿತೀವಿ. ಆ ಪ್ರಾಂಪ್ಟ್ ಮಾಡೋದು ನೀನು ಒಂದು ಕಲ್ತ್ರೆ ಸಾಕು, ಯು ಕ್ಯಾನ್ ಲಿಟ್ರಲಿ ಕಾಂಕರ್ ದಿಸ್ ವರ್ಲ್ಡ್. ಡೇಟಾ ಅನಲಿಸ್ಟ್ ಆಗಕ್ಕೆ ಜಾವಾ ಸ್ಕ್ರಿಪ್ಟ್ ಗಳು ಕಲಿಬೇಕು, ಕೋಡ್ ಗಳು ಕಲಿಬೇಕು, ಪ್ರತಿಯೊಂದು ಕಲಿಬೇಕು. ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಆಗೋಕ್ಕೂ ಕೋಡ್ ಗಳು ಕಲಿಬೇಕು. ಆದ್ರೆ ನೀನ್ ಇಲ್ಲಿ ಒಂದು ಪ್ರಾಂಪ್ಟ್ ಕೊಟ್ರೆ ಸಾಕು, ಇಡೀ ಡೇಟಾನೇ ಅನಲೈಸ್ ಮಾಡತ್ತೆ. ನಾನು ಹೇಳೋದು ನಿನಗೆ ಅರ್ಥ ಆಗ್ತಿದ್ಯಾ? AI ಅಲ್ಲಿ ಎಷ್ಟು ಪವರ್ ಇದೆ ಅನ್ನೋದು. ಇನ್ನೊಂದು ವಿಷಯ ಏನು ಅಂದ್ರೆ, ನಾನು ನನ್ನ ಫ್ರೆಂಡ್ ಸೇರ್ಕೊಂಡು AI ನ ಖುದ್ದಾಗಿ ಬಿಲ್ಡ್ ಮಾಡಿದೀವಿ. ಅದು ಏನು ಅನ್ನೋದನ್ನ ನೀನು ವಿಡಿಯೋ ಫುಲ್ ನೋಡ್ತಾ ಇದ್ರೆ ನಾನ್ ನಿನಗೆ ಹೇಳ್ತೀನಿ. ಸೂಪರ್ ಮ್ಯಾನು, ಸ್ಪೈಡರ್ ಮ್ಯಾನು, ಬ್ಯಾಟ್ ಮ್ಯಾನು, ಐರನ್ ಮ್ಯಾನು ನೀನು ಫಿಕ್ಷನ್ ಮೂವೀಸ್ ಅಲ್ಲಿ ನೋಡಿದ್ಯಾ. ಆದ್ರೆ ಇವರೆಲ್ಲರೂ ಪವರ್ ಇರೋದು ಇವಾಗ ಪ್ರಾಂಪ್ಟ್ ಇಂಜಿನಿಯರಿಂಗ್ ಮಾತ್ರ. ಈ ಪ್ರಾಂಪ್ಟ್ ಮಾಡೋದನ್ನ ನೀನು ಕಲ್ತ್ರೆ ಲಿಟ್ರಲಿ ಯು ಕ್ಯಾನ್ ಡೂ ಎನಿಥಿಂಗ್. ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದ್ರೆ ಏನ್ ರಾಕೆಟ್ ಸೈನ್ಸ್ ಅಲ್ಲ. AI ಗೆ ಹೇಳೋದು ನೀನು ಈ ತರ ಮಾಡು, ನೀನು ಈ ತರ ಮಾಡು, ನೀನು ಹಿಂಗ್ ಮಾಡು, ಅದ್ರ ಭಾಷೆಯಲ್ಲಿ ಹೇಳೋದು ಅಷ್ಟೇ. ನೀನು ಹೇಳಿದದು ಮಾಡುತ್ತೆ. ಈ ಪ್ರಾಂಪ್ಟ್ ನ ಹೇಗೆ ಮಾಡೋದು ಅಂತ ನೀನ್ ಕಲಿಯಕ್ಕೆ ಕೋಡಿಂಗ್ ಬೇಕಾಗಿಲ್ಲ, ನಿನಗೊಂದು ಡಿಗ್ರಿ ಬೇಕಾಗಿಲ್ಲ. ನೀನು 10th ಆಗಿರೋ, ನೀನು PU ಆಗಿರೋ, ನೀನು ಅಟ್ಲೀಸ್ಟ್ 8th ಸ್ಟ್ಯಾಂಡರ್ಡ್ ಫೇಲ್ ಆಗಿರೋ, ನೀನು ಪ್ರಾಂಪ್ಟ್ ನ ಕಲಿಬಹುದು. ಪ್ರಾಂಪ್ಟ್ ಅಂದ್ರೆ ಸಿಂಪಲ್, ಅವಾಗ್ಲೇ ಹೇಳ್ದಂಗೆ ಪ್ರಿಸೈಸ್ ಆಗಿ AI ಗೆ ತಿಳಿಸೋದು. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀಟಾಗಿ ಕೇಳಿಸ್ಕೊ, ನನಗೆ ಈಗ ಒಂದು ಸ್ಕ್ರಿಪ್ಟ್ ಬೇಕು ಅಥವಾ ನನಗೆ ಈಗ ಒಂದು ಕೋಡ್ ಬೇಕು. ಯಾವ ತರ ಕೋಡು? ನಾನು ಒಂದು ಕ್ಯಾಲ್ಕುಲೇಟರ್ ಮಾಡಬೇಕು, ಅದಕ್ಕೆ ನನಗೆ ಕ್ಯಾಲ್ಕುಲೇಟರ್ ಹೊಸದಾಗಿ ನಾನು ಇದು ಮಾಡಬೇಕು, ಅದಕ್ಕೆ ನನಗೊಂದು ಕೋಡ್ ಬೇಕು, ಡಿಜಿಟಲ್ ಕ್ಯಾಲ್ಕುಲೇಟರ್ ಅಂತ ಅನ್ಕೊಳ್ಳೋಣ. ಸೊ ಅದಕ್ಕೆ ಪ್ರಾಂಪ್ಟ್ ಕೊಡಬೇಕು. ಯಾವ ತರ ಕೊಡಬೇಕು ನೋಡು. ಐ ನೀಡ್ ಎ ಕೋಡ್ ಫಾರ್ ಡಿಜಿಟಲ್ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿದ್ರೆ ಸಾಕು, ಆ ಕೋಡ್ ಬರುತ್ತೆ. ನೋಡು, ಬರ್ತಾ ಇದೆಯಾ? ದಿಸ್ ಈಸ್ ವಾಟ್ ದ ಪವರ್ ಆಫ್ AI is. ನೀನ್ ಕುತ್ಕೊಂಡು ಗಂಟೆ ಕೋಡ್ ಮಾಡೋದು ಅವಶ್ಯಕತೆ ಇಲ್ಲ. ಇದರಲ್ಲಿ ನೀನು ಮೇನ್ ಆಗಿ ಕಲಿಬೇಕು ಅನ್ನೋದು ಏನು ಅಂದ್ರೆ, ನಿನಗೆ ಏನು ಬೇಕು ಅನ್ನೋದು ಫಸ್ಟ್ ನಿನಗೆ ಗೊತ್ತಿರಬೇಕು. ನಿನಗೆ ಯಾವ ತರ ಬೇಕು ಅನ್ನೋದು ನಿನಗೆ ಗೊತ್ತಿರಬೇಕು. ಸೇಮ್ ಆ ತರ ಕ್ವೆಶ್ಚನ್ ಕೇಳಿದ್ರೆ ಸಾಕು. ಜಸ್ಟ್ ಅ ಕ್ವೆಶ್ಚನ್ ಕೇಳಿದ್ರೆ ಸಾಕು, ನಿನಗಲ್ಲಿ ಬಂದೇ ಬಿಡುತ್ತೆ.
ಎನಿಥಿಂಗ್ ಯು ಕ್ಯಾನ್ ಡು. ಇವಾಗ ನಿನಗೆ ನಾನು ಎ ಅಲ್ಲಿ ಇರೋದು ಟಾಪ್ ಅಂದ್ರೆ ನಾರ್ಮಲ್ ನಿನಗೆ ಯೂಸ್ ಆಗೋ ಟೂಲ್ಗಳು ಹೇಳ್ತೀನಿ. ಈ ಟೂಲ್ಗಳು ನೀನು ನೋಟ್ ಮಾಡ್ಕೋ, ಅಥವಾ ನಿನಗೆ ಇದು ಗೊತ್ತಿದ್ರೆ ಓಕೆ ಡನ್, ಇದು ಗೊತ್ತಿದ್ರೆ ಸೂಪರ್, ಗೊತ್ತಿಲ್ಲ ಅಂದ್ರೆ ನೋಟ್ ಮಾಡ್ಕೋ, ಅದನ್ನ ಯೂಸ್ ಮಾಡೋದನ್ನ ಕಲಿ. ಮೊದಲನೇದು ಎಲ್ರಿಗೂ ಗೊತ್ತಿರೋ ತರ ChatGPT. ಇದರಲ್ಲಿ ನೀನು ಸ್ಕ್ರಿಪ್ಟಿಂಗ್ ಮಾಡಬಹುದು, ನಿನಗೆ ಕೋಡಿಂಗ್ ಬರುತ್ತೆ, ಕೋಡಿಂಗ್ ಮಾಡಬಹುದು, ಪ್ರತಿಯೊಂದು ಏನೇ ಕೇಳಿದ್ರು ಇದು ಆನ್ಸರ್ ಮಾಡುತ್ತೆ. ದಿಸ್ ಇಸ್ ChatGPT. ನಿನಗೇನಾದ್ರೂ ಐಡಿಯಾಸ್ ಬೇಕು ಅಂದ್ರೆ ಇದು ನಿನಗೆ ಐಡಿಯಾಸ್ ಕೊಡುತ್ತೆ. ದಿಸ್ ಇಸ್ ChatGPT. ಕ್ಲೌಡ್ AI ಇದು ಏನು ಅಂದ್ರೆ ನಿನಗೆ ಲಾಂಗರ್ ಟೆಕ್ಸ್ಟ್, ಆಮೇಲೆ ರೀಸನಿಂಗ್, ಇನ್ನೂ ಬೆಟರ್ ನಿನಗೆ ಔಟ್ಪುಟ್ ಬೇಕು. ChatGPT ಏನ್ ಕೊಡುತ್ತಲ್ಲ ಅದಕ್ಕಿಂತ ಇನ್ನೂ ಬೆಟರ್ ವರ್ಷನ್ ಬೇಕು ಅಂದ್ರೆ ಇದು ನಿನಗೆ ಯೂಸ್ ಆಗತ್ತೆ. ಇನ್ನು ಜೆಮಿನೈ, ಈ ಜೆಮಿನೈ ಅಂತ ನಿನ್ ಟಿವಿಯಲ್ಲಿ ಆಡ್ ನೋಡ್ತಾನೆ ಇರ್ತೀಯ. ಇದು ಗೂಗಲ್ ಅವರು ಪ್ರೆಸೆಂಟ್ ಮಾಡಿರೋದು. ಸೊ ಕ್ಯಾಲೆಂಡರ್ ಅಲ್ಲಿ ಅಟ್ಯಾಚ್ ಆಗಿರುತ್ತೆ ಈ ಜೆಮಿನೈ. ಏನು ಗೂಗಲ್ದು ಯಾವ್ದಾವ್ದು ಇದೆಯಲ್ಲ, ಜಿಮೇಲ್ ಆಗಿರ್ಬೋದು, ಅದಾದ್ಮೇಲೆ ಗೂಗಲ್ ಶೀಟ್ಸ್ ಆಗಿರ್ಬೋದು, ಡ್ರೈವ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಇದು ಅಟ್ಯಾಚ್ ಆಗಿರುತ್ತೆ. ಸೊ ಇದು ಸೇಮ್ ChatGPT ತರಾನೇ, ಆದ್ರೆ ChatGPT ಗಿಂತ ಬೆಟರ್ ವರ್ಷನ್, ಈ ವರ್ಷನ್ ನಿನಗೆ ಫ್ರೀ ಆಗಿ ಸಿಗ್ತಾ ಇದೆ ಅಂಡ್ ಇಟ್ ಈಸ್ ಬೆಟರ್ ವರ್ಷನ್. ಇನ್ನು ಮಿಡ್ ಜರ್ನಿ, ಈ AI ಏನಂದ್ರೆ ನೀನ್ ಜಸ್ಟ್ ಟೆಕ್ಸ್ಟ್ ಮಾಡು, ನಿನಗೆ ಇಮೇಜ್ ಜನರೇಟ್ ಮಾಡ್ಕೊಡತ್ತೆ. ರನ್ವೇ, ಈ AI ಏನು ಅಂದ್ರೆ ನೀನು ಟೆಕ್ಸ್ಟ್ ಇಂದ ನಿನಗೆ ಒಂದು ವಿಡಿಯೋ ಜನರೇಟ್ ಮಾಡಿ ಕೊಡುತ್ತೆ. 11 ಲ್ಯಾಬ್ಸ್, ಇವಾಗ ನನ್ನ ವಾಯ್ಸ್ ಕ್ಲೋನ್ ಮಾಡಬಹುದು, ಇದು ನಿನ್ನ ವಾಯ್ಸ್ ಕ್ಲೋನ್ ಮಾಡಬಹುದು. ಕ್ಲೋನ್ ಅಂದ್ರೆ ನಿನ್ ತರನೇ ಮಾತಾಡೋದೆ, ಮಿಮಿಕ್ರಿ ಅಂತೀವಲ್ಲ ಆ ತರ ಅನ್ಕೋ. ನೀನು ಜಸ್ಟ್ ಒಂದು 6 ಸೆಕೆಂಡ್ ಅಲ್ಲಿ ನಿನ್ನ ವಾಯ್ಸ್ ಅದಕ್ಕೆ ಕೊಟ್ರೆ ನೀನು ಯಾರ ತರಾನೇ ಆದ್ರೆ ಆಗಿರ್ಬೋದು ಅದು ಕ್ಲೋನ್ ಮಾಡಿ ಕೊಡುತ್ತೆ. ಓಕೆ, ನಿನಗೆ ಟೂಲ್ಸ್ ಬಗ್ಗೆ ಗೊತ್ತಾಯ್ತು, ಪ್ರಾಂಪ್ಟ್ ಇಂಜಿನಿಯರ್ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಯ್ತು, ಯಾವ ತರ ಪ್ರಾಂಪ್ಟ್ ಇಂಜಿನಿಯರ್ ಆಗ್ಬೇಕು ಅನ್ನೋದನ್ನ ನಾನು ನಿನಗೆ ಹೇಳ್ತೀನಿ. ಈಗ ಈ ಪ್ರಾಂಪ್ಟ್ ಇಂಜಿನಿಯರಿಂಗ್ ಯಾವ ತರ ಮಾಡೋದು ಅನ್ನೋದನ್ನ ನಾನು ನಿನಗೆ ರೋಡ್ ಮ್ಯಾಪ್ ಕೊಡ್ತೀನಿ, ಆರಾಮಾಗಿ ಎಂಜಾಯ್ ಮಾಡಿ. ನೋಡು, ಅಂಡರ್ಸ್ಟ್ಯಾಂಡ್ ದ ಫಾರ್ಮುಲಾ. ಇವಾಗ ರೋಲ್ ಅನ್ಕೋ, ರೋಲ್ ಏನು, ನೀನ್ ಇವಾಗ ಬಿಸ್ನೆಸ್ ಕೋಚ್ ಆಗ್ಬೇಕು, ಅಥವಾ ನಿನ್ ರೋಲ್ ಏನು, ಯಾವುದೇ ಕೋಡ್ ಆಗಿರ್ಬೋದು, ಯಾವುದೇ ಕೋಡಿಂಗ್ ಮಾಡಬೇಕು ಅಂತಾನೆ ಅನ್ಕೊನಿ. ಇದಕ್ಕೆ ನೀನ್ ಇವಾಗ ಪ್ಲಾನ್ ಮಾಡಬೇಕು. ಪ್ಲಾನ್ ಏನು, ನನಗೆ ಇವಾಗ ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಟರ್ ಅನ್ನಲ್ಲ, ಆವಾಗಲೇ ಕ್ಯಾಲ್ಕುಲೇಟರ್ದು ಕಂಪ್ಲೀಟ್ ಡಿಜಿಟಲಿ ಕ್ಯಾಲ್ಕುಲೇಟರ್ ನನಗೆ ಕೋಡ್ ಬೇಕು ಅಂತ ಅನ್ನೋದು ನೀನು ಪ್ಲಾನ್ ಮಾಡ್ಕೋಬೇಕು. ಸೊ ಪ್ರಾಂಪ್ಟ್ ಯಾವ ಥರ ಕೊಡ್ತೀಯಾ? ನಾನು ನಿನಗೆ ಅವಾಗಲೇ ಹೇಳಿದ್ದು ಬೇಸಿಕ್ ಪ್ರಾಂಪ್ಟ್, ಅಂದರೆ ಸುಮ್ಮನೆ ನಾರ್ಮಲ್, ನೀನು ಸುಮ್ಮನೆ ಒಬ್ಬ ನಾರ್ಮಲ್ ಜನ. ಇವಾಗ ನೀನು ಪ್ರಾಂಪ್ಟ್ ಇಂಜಿನಿಯರ್ ಆಗಬೇಕು ಅಂದರೆ ನೋಡು, ಯು ಆರ್ 10 years experienced coding expert, write me a code for digital calculator. ಈ ಫ್ರೇಸ್ ಆಯ್ತಾ? ಈ ಫ್ರೇಸ್ ಆದ್ಮೇಲೆ ನೆಕ್ಸ್ಟ್ ಫ್ರೇಸ್ ಏನ್ ಬರೀತೀಯ? ಇನ್ ದಿಸ್ ಕ್ಯಾಲ್ಕುಲೇಟರ್ ಐ ಶುಡ್ ಸಿ ಅ ಟೆಂಪರೇಚರ್, ಈವನ್ ರೈಟ್ ಮೀ ಎ ಕೋಡ್ ಫಾರ್ ದಿಸ್. ಆಮೇಲೆ ನಿನಗೆ ಅದರಲ್ಲಿ ಏನೇನ್ ಬೇಕು ಪ್ರತಿಯೊಂದು ಡೀಟೈಲ್, ನನಗೆ ಇವೆರಡು ಬೇಕು ಅನ್ಕೊ, ನಾನು ಇದೆರಡು ಹೇಳಿದೆ. ಆಮೇಲೆ ನಿನಗೆ ಏನೇನ್ ಬೇಕು ಪ್ರತಿಯೊಂದು ಇನ್ ಡೀಟೈಲ್ ಆಗಿ ನೀನು ಅದರಲ್ಲಿ ಬರೆದ್ರೆ ನೋಡಿ, ಇವಾಗ ಎಂಟರ್ ಹೊಡಿದ ತಕ್ಷಣ ಸಾಕು, ಹೆಂಗ್ ಬರುತ್ತೆ ನೋಡು, ಕೋಡ್ ಹಂಗೆ ಬಂದ್ಬಿಡುತ್ತೆ. ಆಮೇಲೆ ಇನ್ನೊಂದು ನಿನಗೆ ಯಾರು ಹೇಳ್ದೇ ಇರೋ ನಾನು ಇದು ಮಾಡ್ತೀನಿ ನೋಡು, ರೀಸನ್ ಅಂತ ಕೆಳಗಡೆ ChatGPT ಒಂದು ಆಪ್ಷನ್ ಇರುತ್ತೆ, ರೀಸನಿಂಗ್. ಅದು 3.0 2.0 ಅಂತ ChatGPT ವರ್ಷನ್ ಇದೆ, ಪೇಯ್ಡ್ ವರ್ಷನ್. ಇದು ನಿನಗೆ ಫ್ರೀಯಾಗಿ ಸಿಗುತ್ತೆ. ರೀಸನ್ ಅಂತ ಅದು ಕ್ಲಿಕ್ ಮಾಡಿ ನೀನು ಸರ್ಚ್ ಮಾಡಿದ್ರೆ ಅದು ಥಿಂಕ್ ಮಾಡುತ್ತೆ, ನಿನಗೆ ರಿಯಲ್ ಆಗಿ ಏನು ಬೇಕು ಅನ್ನೋದನ್ನ ನಿನ್ನ ಪ್ರಾಂಪ್ಟ್ ನ ಅನಲೈಸ್ ಮಾಡಿಬಿಟ್ಟು ಥಿಂಕ್ ಮಾಡುತ್ತೆ. ನಾರ್ಮಲ್ ಆಗಿ ನೀನು ಸರ್ಚ್ ಮಾಡಿದ್ರೆ ಆ ಕೀವರ್ಡ್ಸ್ ಇಂದ ನಿನಗೆ ಕೊಡುತ್ತೆ, ಇದ್ರಲ್ಲಿ ನಿನಗೆ ಥಿಂಕ್ ಮಾಡುತ್ತೆ, ನಿನಗೆ ಇದು ಬೇಕು, ಅದು ಬೇಕು, ಹಂಗ್ ಬೇಕು ಅಂತ ಥಿಂಕ್ ಮಾಡಿ ನಿನಗದು ಔಟ್ಪುಟ್ ಕೊಡುತ್ತೆ. ಈ ತರ ಪ್ರಾಂಪ್ಟ್, ನಿನ್ನ ಫೀಲ್ಡ್ ಯಾವುದು, ನಿನಗೆ ಯಾವ್ದು ಇಷ್ಟ, ಅದನ್ನ ನೀನು ನೀಟಾಗಿ ಈ ತರ ಪ್ರಾಂಪ್ಟ್ ಮಾಡೋದನ್ನ ಕಲಿ. ಡೈಲಿ ಒಂದು ಪ್ರಾಂಪ್ಟ್ ಮಾಡು, ಕಲಿ. ಸೊ ನಿನಗೆ ಇನ್ನೂ ಈಸಿ ಆಗಬೇಕು, ಪ್ರಾಂಪ್ಟ್ ನ ಈಸಿಯಾಗಿ ಕಲಿಬೇಕು ಅಂತ ಹೇಳಿದ್ರೆ ಸೊ ನಿನ್ ಕೆಲವೊಂದು ಸೈಟ್ಸ್ ಗಳು ಹೇಳ್ತೀನಿ, ಈ ಸೈಟ್ಸ್ ಅಲ್ಲಿ ಹೋಗ್ಬಿಟ್ಟು ನೀನ್ ಈಸಿಯಾಗಿ ಕಲಿಬಹುದು. learnprompting.org ಇದು ಬೇಸಿಕ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಕೋರ್ಸ್. flowgpt.com ಇದು ಪ್ರಾಂಪ್ಟ್ ಲೈಬ್ರರಿ ಅನ್ಕೋ. futuretools.io ಇದು ನಿನಗೆ ಸಾವಿರಾರು ಟೂಲ್ಸ್ ಗಳು ನಿನ್ಗೆ ಇದ್ರಲ್ಲಿ ಸಿಗುತ್ತೆ, ಸಾವಿರಾರು ಟೂಲ್ಗಳು. aiprm.com ಅಂದ್ರೆ ಇದ್ರಲ್ಲಿ ನಿನಗೆ ಟೆಂಪ್ಲೇಟ್ಸ್ ಗಳು ಸಿಗುತ್ತೆ, ChatGPT ಟೆಂಪ್ಲೇಟ್ಸ್ ಗಳು. ಇದನ್ನ ಫಸ್ಟ್ ನಿನ್ ಲೈಫ್ ಅಲ್ಲಿ ನೀನು ಅಪ್ಲೈ ಮಾಡು. ಫಾರ್ ಎಕ್ಸಾಂಪಲ್ ನೀನು ಇವಾಗ ಕಾಂಟೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಅನ್ಕೋ, ಸ್ಕ್ರಿಪ್ಟ್ ಬರೀ, ಕಾಂಟೆಂಟ್ ಐ ನೀಡ್ ಅ ಸ್ಕ್ರಿಪ್ಟ್ ಫಾರ್ ದಿಸ್ ಕಾಂಟೆಂಟ್, ದಿಸ್ ಇಸ್ ಸಬ್ಜೆಕ್ಟ್ ಅಂತ ನೀನು ಹೇಳ್ಬಿಟ್ಟು ನಿನ್ಗೆ ಸ್ಕ್ರಿಪ್ಟ್ ಬರೀ, ಅದು ನಿನಗೆ ಸ್ಕ್ರಿಪ್ಟ್ ಕೊಡುತ್ತೆ. ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೋ, ಬಿಸ್ನೆಸ್ ಪ್ಲಾನ್ ಕೇಳು, ಬಿಸ್ನೆಸ್ ಪ್ಲಾನ್ ಕೊಡುತ್ತೆ. ಇಷ್ಟು ಬಜೆಟ್ ಅಲ್ಲಿ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಪ್ಲಾನ್ ಕೇಳು, ಕೊಡುತ್ತೆ. ಪ್ರತಿಯೊಂದು ಕೊಡುತ್ತೆ, ನಿನಗೆ ಬೇಕಾಗಿರೋದು ಎಲ್ಲವೂ ಕೊಡುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, AI ಇಂದ ಕೆಲಸ ಹೋಗಲ್ಲ, ಈ ಭ್ರಮೆಯಿಂದ ಹೊರಗಡೆ ಬಾ. AI ಪ್ರಾಂಪ್ಟ್ ನ ಕಲೆ. ನಿನಗೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ನನಗೆ ಕೇಳು, ನಿನಗೆ ಇನ್ನೊಂದು ಕೆಲಸ ಸಿಗೋದಲ್ಲಮ್ಮ, ನೀನೇ ಕೆಲಸ ಹುಡುಕ್ತೀಯ, ನಿನಗೆ ಕೆಲಸ ಸಿಗತ್ತೆ, ಅಥವಾ ನೀನೇ ಬಾಸ್ ಆಗ್ತೀಯ, ನೀನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀಯ. ಇವತ್ತು ಈ ವಿಡಿಯೋ ನೋಡ್ತಿದ್ಯಾ ಅಂದ್ರೆ ಒಂದು ಸ್ಟೆಪ್ ದೂರದಲ್ಲಿದೆಯಾ, ಹೋಗಿ ಕಲ್ತ್ ಬಿಡು ಪ್ರಾಂಪ್ಟ್ ಇಂಜಿನಿಯರಿಂಗ್, ಕಲ್ತ್ ಬಿಡು ಪ್ರಾಂಪ್ಟ್ ಯಾವ ತರ ಮಾಡೋದು ಅನ್ನೋದನ್ನ ಕಲ್ತ್ ಬಿಡು. ಸೊ ವಿಡಿಯೋ ಸ್ಟಾರ್ಟ್ ಅಲ್ಲಿ ನಾನು ನಿನಗೆ ಒಂದು ಹೇಳಿದ್ದೆ, ನಾವೇ ಒಂದು ಬಿಲ್ಡ್ ಮಾಡಿದೀವಿ ಅಂತ. ಸೊ ಆ ಬಿಲ್ಡ್ ಏನು ಅಂದ್ರೆ, ಆ AI ಏನು ಅಂದ್ರೆ lazyjobseeker.com.
LazyJobSeeker.com ಅಲ್ಲಿ ನಿನಗೆ ಏನಾಗುತ್ತೆ ಅಂದರೆ ಏನು ಸಿಗುತ್ತೆ ಅಂದರೆ ನಿನಗೀಗ ರೆಸ್ಯೂಮ್ ಮಾಡೋಕ್ಕೆ ಬರಲ್ಲ ಗುರು. ರೆಸ್ಯೂಮ್ ಯಾವ ಥರ ಮಾಡೋದು ಅಂತಲೇ ಗೊತ್ತಿಲ್ಲ. ನಿನ್ನ ಹೆಸರು, ನಿನ್ನ ಡೆಸಿಗ್ನೇಷನ್ ಒಂದು ಟೈಪ್ ಮಾಡು, ಅಥವಾ ನಿನ್ನ ಹಳೆ ರೆಸ್ಯೂಮ್ ಇದ್ದರೆ ಅದರಲ್ಲಿ ಅಪ್ಲೋಡ್ ಮಾಡು. ನಿನಗೆ ಯಾವ ಥರ ಜಾಬ್ ರೋಲಿಗೆ ಏನು ಬೇಕು ಅನ್ನೋದನ್ನ ಅದೇ ಕ್ರಿಯೇಟ್ ಮಾಡಿ ನಿನಗೆ ಕೊಡುತ್ತೆ. ಅದು ಬಿಲ್ಡ್ ಮಾಡಿರೋದು ನಾವು. ಸೊ ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಿನಗೆ ಇಂಟರ್ವ್ಯೂ ಆಗ್ತಾ ಇರುತ್ತೆ. ಇಂಟರ್ವ್ಯೂ ಕ್ವಶನ್ಸ್ ಇವಾಗ ನಿನ್ನ ನಾರ್ಮಲ್ ಇರುತ್ತೆ. ಏನಂದರೆ ಇವಾಗ ನಾರ್ಮಲಿ ನಾವು ಆನ್ಲೈನಲ್ಲಿ ಇಂಟರ್ವ್ಯೂ ಆಗ್ತಾ ಇರುತ್ತೆ. ನಾರ್ಮಲಿ ಆನ್ಲೈನಲ್ಲಿ ಇಂಟರ್ವ್ಯೂ ಆಗ್ತಾ ಇರುತ್ತೆ. ಸೊ ಇಂಟರ್ವ್ಯೂ ಕ್ವಶನ್, ಟಫೆಸ್ಟ್ ಕ್ವಶನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಎನಿ ಕ್ವೆಶನ್ ನಿನಗೆ ಬೇಕು ಅಂದರೆ, ಎನಿ ಕ್ವೆಶನ್ ನಿನಗೆ ಬೇಕು, ಅವ್ರು ಹೇಳಿದ್ರೆ ನನಗೆ ಅದಕ್ಕೆ ಆನ್ಸರ್ ಬೇಕು ಅಂತ ನಾವೊಂದು ಅದಕ್ಕೋಸ್ಕರನೇ ಒಂದು ಏನು ಮಾಡಿದ್ದೀವಿ, ಒಂದು AI ಇದು ಮಾಡಿದ್ದೀವಿ, ಏಂಜಲ್ AI ಅಂತ. ಏಂಜಲ್ AI ಇದರಲ್ಲಿ ಏನು ಅಂದರೆ ನಾವೇ ಬಿಲ್ಡ್ ಮಾಡಿರೋದು. ಇದು ನಿಮಗೆ ವಿತ್ ಪ್ರೂಫ್ ಅದು ಏನು ಬೇಕು ಪ್ರತಿಯೊಂದು ನಾನು ಬೇಕಾದ್ರೆ ಕೊಡ್ತೀನಿ. ಗೆಟ್ ಹ್ಯಾಬಲ್ ಆದರೂ ಕೋಡ್ ಬೇಕಾದರೂ ಹಾಕ್ತೀನಿ, ಯಾವ ಥರ ಅಂತ ಕೋಡ್ ಬೇಕಾದರೂ. ಇದು ಓಪನ್ ಸೋರ್ಸಾಗಿ ನಾನು ನಿಮಗೆ ಮಾಡ್ತೀನಿ. ಓಕೆ, ಸೊ ಇದರಲ್ಲಿ ಏನು ಅಂದರೆ ನಾರ್ಮಲಿ ನಿಮಗೆ ಇದು ಬರುತ್ತೆ, ಏನು ಕ್ವಶನ್ ಕೇಳ್ತಾ ಇರ್ತಾರೆ. ಕ್ವಶನ್ ಕೇಳ್ತಾ ಇರಬೇಕಾದ್ರೆ ನೀನು ನಮ್ದು ಏನು ಏಂಜಲ್ AI ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ರೆ, ನಿನ್ನ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡಿದ್ರೆ 2 ವರ್ಷನ್ ಇದೆ. ವೆಬ್ ವರ್ಷನ್ ಇದೆ, ಸಾಫ್ಟ್ವೇರ್ ವರ್ಷನ್ ಇದೆ. ನಾನು ನಾರ್ಮಲ್ ಇನ್ಸ್ಟಾಲ್ ಮಾಡ್ಬೋದು, ಇಲ್ಲ ವೆಬ್ಬಲ್ಲೇ ಇದು ಮಾಡ್ಬೋದು. ವೆಬ್ಬಲ್ಲಿ ಮಾಡಿದ್ರೆ ಅದು ಗೊತ್ತಾಗ್ಬಿಡುತ್ತೆ. ಏನು ಇಂಟರ್ವ್ಯೂ ಏನು ಮಾಡ್ತಾರಲ್ಲ ಅದು ಗೊತ್ತಾಗುತ್ತೆ. ಸಾಫ್ಟ್ವೇರ್ ವರ್ಷನ್ ಏನಿದೆಯಲ್ಲ, ಸೊ ಅದು ಮಾಡಿದ್ರೆ ನಿನಗೆ ಹೈಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದು ಫುಲ್ ವರ್ಲ್ಡಲ್ಲೇ ಫಸ್ಟ್ ಟೈಮ್ ಹೈಡ್ ಆಪ್ಷನ್ ಇಟ್ಟಿರೋದು. ನಾರ್ಮಲ್ ತುಂಬ ಈ ಥರದ್ದು ಇದೆ, ಅಂದರೆ ಈ ಥರ AI ಇದೆ. ಏನು ಅಂದರೆ ನಾರ್ಮಲಿ ನೀನು ಆ್ಯಡ್ ನೋಡ್ತಾ ಇರ್ತೀಯ, ಫೋನ್ ಇಟ್ಕೊಂಡಿರ್ತಾರೆ, ಅಲ್ಲಿ ಇಂಟರ್ವ್ಯೂ ಆಗಿರ್ತಾರೆ, ಆ ಫೋನಲ್ಲಿ ವಾಯ್ಸ್ ಕಮೆಂಟ್ ಇಟ್ಕೊಂಡು ಅಲ್ಲಿ ಆನ್ಸರ್ಸ್ ಬರ್ತಾ ಇರುತ್ತೆ. ಬಂದಿದ ತಕ್ಷಣ ಇವನು ಏನು ಮಾಡ್ತಾನೆ, ಏನು ಇಂಟರ್ವ್ಯೂ ತೊಗೊಳ್ತಾ ಇರೋನು, ಅಂದರೆ ಜಾಬ್ಗೋಸ್ಕರ ಇದು ಮಾಡ್ತಾ ಇರೋನು, ಅವನೇನು ಮಾಡ್ತಾನೆ ಅದನ್ನ ನೋಡಿ ಆನ್ಸರ್ ಮಾಡ್ತಾನೆ. ಬಟ್ ಇಲ್ಲಿ ಏನು ಅಂದರೆ ಈ ಥರ ಫೋನ್ ಇಟ್ಕೊಂಡು ಆ ಥರದ್ದು ಏನೂ ಮಾಡಲ್ಲ. ಡೈರೆಕ್ಟ್ ಆ ಸಾಫ್ಟ್ವೇರ್ ಅದರಲ್ಲಿ ನೀನು ಇನ್ಸ್ಟಾಲ್ ಮಾಡಿದ್ರೆ, ಸೊ ಇನ್ಸ್ಟಾಲ್ ಮಾಡಿದ ತಕ್ಷಣ ಅದರಲ್ಲಿ ನಿನಗೆ ಸ್ಟಾರ್ಟ್ ಅಂತ ಇರುತ್ತೆ. ಸ್ಟಾರ್ಟ್ ಅಂತ ಬಟನ್ ಹೊಡೆದು ಹೈಡ್ ಅಂತ ಬರುತ್ತೆ. ಆ ಹೈಡ್ ಬಟನ್ ಹೊಡೆದ್ರೆ ಸಾಕು, ಹೈಡ್ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ನಿನಗೆ ಅದು ಆಲ್ಮೋಸ್ಟ್ ಈ ಸ್ಕ್ರೀನ್ ಶೇರ್ ಮಾಡೋರಿಗೆ, ಈ ಸ್ಕ್ರೀನ್ ಶೇರ್ ಮಾಡ್ತಾರಲ್ಲ, ಆ ಸ್ಕ್ರೀನ್ ಶೇರ್ ಮಾಡೋರಿಗೆ ನಿನಗೆ ಆ ಹೈಡ್ ಬಟನ್ ಕಾಣಿಸಲ್ಲ. ಎನಿ ಕ್ವೆಶನ್ ಇನ್ ದ ವರ್ಲ್ಡ್, ಯಾವುದೇ ಕ್ವೆಶನ್ ಇರಲಿ ಅದಕ್ಕೆ ನಿನಗೆ ಆನ್ಸರ್ ಅಲ್ಲೇ ಸಿಗುತ್ತೆ. ಅದನ್ನ ನೋಡಿಬಿಟ್ಟು ಇಂಟರ್ವ್ಯೂನ ಕ್ರ್ಯಾಕ್ ಮಾಡ್ಬೋದು. ಬೇಕು ಅಂದರೆ ಒಂದ್ಸತಿ ವಿಸಿಟ್ ಮಾಡು, ನೋಡು. ಫ್ರೀ ಟ್ರಯಲು ಇದೆ, ಒಂದ್ಸತಿ ನೋಡು, ನಿನಗೆ ಗೊತ್ತಾಗುತ್ತೆ. ಸೊ ಇನ್ನೊಂದು ವಿಷಯ, ಇಂಪಾರ್ಟೆಂಟ್ ವಿಷಯ ಏನು ಹೇಳೋದು ಅಂದರೆ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡು. ಏನಕ್ಕೆ ಅಂದರೆ ನಿನಗೆ ಒಳ್ಳೆ ಕಾಂಟೆಂಟ್ಗಳು ಸಿಗುತ್ತೆ. ಸುಮ್ಮನೆ ಡ್ಯಾನ್ಸು, ರೀಲ್ಸು, ಅದು ಇದು ಇದೆಲ್ಲ ನೋಡೋ ಬದಲು ಈ ಕಾಂಟೆಂಟ್ ಸಿಗುತ್ತೆ, ಅದು ನೋಡಬೇಡ ಅಂತ ನಾನು ಹೇಳಲ್ಲ, ನೋಡು. ಏನಕ್ಕಂದರೆ ಅದು ನಿನ್ನ ಮೈಂಡ್ ಆ ಥರ ಡೈವರ್ಟ್ ಆಗಿಬಿಟ್ಟಿದೆ, ಅದು ಏನೂ ಮಾಡೋಕ್ಕಾಗಲ್ಲ. ನಿನ್ನ ಮೈಂಡ್ ಟ್ರೈನಿಂಗ್ ಕೋರ್ಸ್ ಬೇರೆ ತೊಗೊಳ್ತಾ ಇಲ್ಲ. ತುಂಬ ಜನ ತೊಗೊಂಡಿದ್ದಾರೆ, ಆದರೆ ನೀನು ತೊಗೊಂಡಿಲ್ಲ. ಅದು ನನಗೆ ಪ್ರಾಬ್ಲಮ್ಮು. ನೀನು ತೊಗೊಂಡಿದ್ದಿದ್ರೆ ಈಸಿಯಾಗಿ ನಿನ್ನ ಮೈಂಡ್ ಟ್ರೈನ್ ಆಗಿ ನೀನು ಈಸಿಯಾಗಿ ಇದು ಮಾಡ್ತಿದ್ದೆ. ನೀನು ತೊಗೊಂಡಿಲ್ಲ ಅನ್ನೋದೇ ನನ್ನ ಪ್ರಾಬ್ಲಮ್. ತುಂಬ ಜನ ತೊಗೊಂಡಿದ್ದಾರೆ. ಓಕೆ, ಸೊ ಈಗ ವಿಷಯ ಏನು ಅಂದರೆ, ಅದು ತೊಗೊಂಡವ್ರಿಗೆ ಗೊತ್ತು. ಏನಂದರೆ ತೊಗೊಂಡವ್ರಿಗೆ ಗೊತ್ತು ಯಾವ ಥರ ಇಂಪಾರ್ಟೆಂಟ್ ಆಗಿದೆ, ಯಾವ ಥರ ಅವ್ರ ಲೈಫಲ್ಲಿ ಚೇಂಜ್ ಆಗ್ತಾ ಇದೆ. ಅವ್ರು ಅಪ್ಲೈ ಮಾಡಿದ್ರೆ 100% ಆಗಿರುತ್ತೆ. ಅದಕ್ಕೆ ನಾನು 100% ಗ್ಯಾರಂಟಿ. ಸೊ ಈಗ ವಿಷಯ ಏನು ಅಂದರೆ ಅಂತಲೇ ಹೇಳ್ತಾ ಇದ್ದೀನಿ, ಅದು ಮರ್ತೋಗ್ತಾ ಇದ್ದೀನಿ. ಸೊ ಏನು ಅಂದರೆ ಈ ಚಾನಲಲ್ಲಿ ನಿನಗೆ, ಈ ಶನೈ ಆರ್ಮಿ ಚಾನಲಲ್ಲಿ ನಿನಗೆ ಈ ಥರ ಕಾಂಟೆಂಟ್ಗಳು, ಆಮೇಲೆ ಹಿಂದೆ ನಡೆದಿರೋದು ಹಿಸ್ಟ್ರಿ ಆಗಿರ್ಬೋದು, ಅದಾದಮೇಲೆ ನಿನಗೆ ಯಾವ ಥರ ಬಿಹೇವ್ ಮಾಡೋದು, ಯಾವ ಥರ ಇದು ಮಾಡೋದು, ಮೈಂಡ್ ಟ್ರೈನಿಂಗ್, ಈ ಥರ ವಿಷಯಗಳು ನಿನಗೆ ಬರುತ್ತೆ. ಶನೈ ಮನಿ ವಿತ್ ಶನೋಯ್ ಅಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. ಇದರಲ್ಲಿ ನಿನಗೆ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಬಿಸ್ನೆಸ್, ಮನಿ. ಬರೀ ದುಡ್ಡಿನ ಬಗ್ಗೆ ಮಾತಾಡ್ತೀನಿ, ಬರೀ ಫೇಲ್ಯೂರ್ಸ್ ಬಗ್ಗೆ ಮಾತಾಡ್ತೀನಿ. ಆ ಫೇಲ್ಯೂರ್ಸ್ನ ನೋಡಿಕೊಂಡು ಯಾವ ಥರ ಸಕ್ಸಸ್ ಆಗೋದು ಅನ್ನೋದನ್ನ ನಾವಿಬ್ಬರು ಕಲ್ತ್ಕೊಳ್ಳೋಣ, ಇಬ್ಬರು ನೋಡ್ಕೊಳ್ಳೋಣ. ಓಕೆ, ಸೊ ಇದು ಮ್ಯಾಟ್ರು. ಹಾಗಾದರೆ ಬರಲಾ?